ಇದು ಸಾಯಂಕಾಲ ತೆಗಿತಾ ಇರೋದು ನಾನು ನನ್ನ ಕಾಫಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಕಾಫಿ ಅಲ್ಲ, ಕಾಫಿ ಡೇ. ಇದು ಸಾಯಂಕಾಲ ತೆಗಿತಾ ಇರೋದು ನನ್ನ ವ್ಲಾಗು. ನಿನ್ನೆ ವ್ಲಾಗಲ್ಲಿ ನೋಡಿರ್ತೀರಾ, ನಾವು ನಂಜನಗೂಡ್ಗೆ ಹೋಗಿ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ಇದು ಸಾಯಂಕಾಲ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಂದ್ಬಿಟ್ಟು ಮಲ್ಕೊಂಡ್ವಿ ಗೈಸ್. ಮಲ್ಕೊಂಡು ನಾವು ಯಜಮಾನ್ರು ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ರು, ಬಟ್ ನನಗೆ ಒಂಥರ ನಿದ್ದೆನೇ ಬರ್ತಾ ಇರಲಿಲ್ಲ. ಎದ್ದರೆ ಒಂದು ಸ್ವಲ್ಪ ಏನೇನೋ ತಿಂದುಬಿಡೋಣ, ಏನೇನೋ ಮಾಡಿಬಿಡೋಣ ಅನ್ನೋ ಥರ ಅನ್ನಿಸ್ತಿತ್ತು. ಅದಕ್ಕೆ ಒಂದು ಕಿಟ್ಕ್ಯಾಟ್ ಚಾಕ್ಲೇಟ್ ಇತ್ತು, ಫುಲ್ಲು ತಿಂದ್ಬಿಟ್ಟೆ. ಆದರೂ ತೃಪ್ತಿ ಆಗಲಿಲ್ಲ. ಮೊಬೈಲ್ ತೊಗೊಳ್ರಿ. ಅದಾದಮೇಲೆ ಬೆಲ್ದಣ್ಣಿಗೆ ಬೆಲ್ಲ ಹಾಕ್ಕೊಂಡು ತಿಂದೆ. ಅವಾಗ ಒಂಚೂರು ಕಾಮ್ ಡೌನ್ ಆಯಿತು. ಅದಾದಾದ್ಮೇಲೆ ಇವಾಗ ನಮ್ಮ ಯಜಮಾನ್ರು ಮಲಗಿದ್ರು. ಅವ್ರನ್ನ ಎದೋಳ್ರಿ, ಏನಾರ ಅನ್ನಿಸ್ತಾ ಇದೆ, ಏನಾರು ತಿನ್ಬೇಕು ಅನ್ನಿಸ್ತಿದೆ. ಅದಕ್ಕೆ ನಮ್ಮ ಯಜಮಾನ್ರು ಬೇಕ್ರಿಗೆ ಕರ್ಕೊಂಡು ಹೋಗ್ಲಾ, ತಿಂತೀಯ ಏನಾರು ಅಂತ ಕೇಳಿದ್ರು. ಇಲ್ಲ, ನನಗೊಂದು ಕಾಫಿ ಕೊಡಿಸಿ ಸರಿ ಹೋಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಇವಾಗ ಕಾಫಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಾನೇ ಕರ್ಕೊಂಡು ಹೋಗ್ತಾ ಇರೋದು ಇವತ್ತು ಗಾಡಿ ಓಡಿಸ್ಕೊಂಡು. ನಮ್ಮ ಯಜಮಾನ್ರು ವ್ಲಾಗ್ ಮಾಡ್ತಾರೆ ಇವಾಗ, ಅಲ್ವೇನ್ರಿ? ತಗೊಳ್ಳಿ, ವಿಡಿಯೋ ಹಿಡ್ಕೊಂಡು ಉದ್ದಕ್ಕೂ ನಾನು ಹಿಡ್ಕೊಂಬರ್ತೀನಲ್ಲ, ಹಂಗೆ ಹಿಡ್ಕೊಂಬನ್ನಿ. ಇವಾಗ ಫಸ್ಟು ಕಾಫಿ ಗೈಸ್. ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ, ಸಾಯಂಕಾಲ 7:30 ಹಂಗೆ ನಮ್ಮ ಯಜಮಾನ್ರು ಜಿಮ್ ಸ್ಟೂಡೆಂಟ್ ಮಗಂದ ಮದುವೆ. ಜಿಮ್ ಸ್ಟೂಡೆಂಟ್ದು ಮದುವೆ ಇದೆ ವಿ ಲೆಗಸಿನಲ್ಲಿ. ಏನಾರ ಇಲ್ಲ, ನಂಗೆ ಅಲ್ಲೋಗಿ ಒಂದು ಕಾಫಿ ಕೊಟ್ಟು ಬಿಡೋಣ ಬನ್ನಿ ಅಂತ. ನಂಗೆ ನಿದ್ದೆನೇ ಬರಲಿಲ್ಲ ಅದಕ್ಕೆ. ಸೊ ಅದಕ್ಕೋಸ್ಕರ ಇವತ್ತು ಸಾಯಂಕಾಲ ನಾವು ವಿ ಲೆಗಸಿಗೆ ಹೋಗ್ತಾ ಇದ್ದೀವಿ, ಮದುವೆಗೆ. ಸೊ ಅಷ್ಟೇ ಗೈಸ್, ಇವತ್ತು ಮದುವೆಗೆ ಹೋಗ್ತಾ ಇದ್ದೀವಿ. ಸೊ ಒಂಥರ ಗೆಟ್ ರೆಡಿ ವಿತ್ ಮೀ ಇರ್ಬೋದು, ಒಂದು ಸ್ವಲ್ಪ ಗೆಟ್ ರೆಡಿ ವಿತ್ ಮೀ ಇದ್ದಂಗಿರುತ್ತೆ. ಮತ್ತು ಮದುವೆಗೆ ಹೋಗ್ಬಿಟ್ಟು ಬರ್ತೀವಿ ಗೈಸ್, ಅಷ್ಟೇ ಗೈಸ್. ಆ್ಯಂಡ್ ಕಾರ್ ಕವರ್ ಹಾಕಬೇಕು. ಕಾಫಿ ಕೊಡ್ಕೊಂಡು ವಾಪಸ್ ಬಂದಾದಮೇಲೆ ಕಾರ್ ಕವರ್ ಕೂಡ ಹಾಕಬೇಕು. ಎಲ್ಲ ಕವರ್ಗಳೆಲ್ಲ ಇಲ್ಲಿ ನಂದು ಗಾಡಿ ಮೇಲೆ ಎಲ್ಲ ಕವರ್ಗಳೆಲ್ಲ ಇದೆ. ನಾನೇ ಓಡಿಸ್ಬೇಕು ಗೈಸ್ ಇವತ್ತು ಗಾಡಿ. ಯಜಮಾನ್ರು ನೀನೇ ಓಡಿಸಿದ್ರೆ ಬರ್ತೀನಿ, ಇಲ್ಲ ಅಂದರೆ ಬರಲ್ಲ, ನೀನೇ ಓಡಿಸ್ತೀಯ ಗಾಡಿ ಅಂತ ಕೇಳಿದ್ರು. ಅದು ಹ್ಞೂ ಅಂತ ಹೋಗ್ಕೊಂಡು ಓಕೆ ಬಂದ್ವಿ ಗೈಸ್. ಇವಾಗ ನಮ್ಮ ಕಾಫಿ ಕಟ್ಟೆಗೆ ಬಂದ್ವಿ. ನಾವು ಒಂದು ಕಾಫಿ ತೊಗೋತೀವಿ, ಒನ್ ಡೇ ಕಾಫಿ. ಯಜಮಾನ್ರು ಅದಕ್ಕೆ ಹೋಗಿ ಸೆಟ್ಲಾಗಿ ಹೋಗ್ಬಿಟ್ಟಿದ್ದಾರೆ. ಕಾಫಿ ಕಟ್ಟೆದು ಆಫರ್ಸ್ ಆ್ಯಂಡ್ ಮೆನು ಇದೆ ನೋಡಿ ಗೈಸ್. ನಮ್ಮೂರ ಕಾಫಿ ಕಟ್ಟೆ. ಮಿನಿ ಮಸಾಲಾ ದೋಸೆ, ಒಂದು ಇಡ್ಲಿ, ಒಂದು ವಡ, ಆ್ಯಂಡ್ ಕನ್ನಡದಲ್ಲಿ ಬರ್ತಿದೆ ಇಲ್ಲಿ. ನಾನು ನನ್ನ ಕಾಫಿ, ನಮ್ಮ ಯಜಮಾನ್ರು. ನಮ್ಮ ಭವಿಷ್ಯ ಇಲ್ಲ, ಅವಳು ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ದಾಳೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬರ್ತಾಳೆ ಮನೆಗೆ. ಮನೆಗೆ ಹೋಗ್ತಾ ಇದ್ದೀವಿ ಅಂದೆ. ಯಾರ್ಯಾರಿಗೆ ಈ ಸೌಂಡ್ ಇಷ್ಟ ಆಗತ್ತೆ ಹೇಳಿ ಗೈಸ್. ನನಗಂತೂ ಇಷ್ಟ ಇಲ್ಲ ಈ ಸೌಂಡ್. ನನಗೆ ಭವಿಷ್ಯಂಗೆ ನಮ್ಮ ಯಜಮಾನ್ರಿಗೆ ಈ ಸೌಂಡು. ನಿಮ್ಗೆ ಇಷ್ಟನಾ? ನನಗೆ ನಮ್ಮ ಭವಿಷ್ಯಂಗೆ ಮಾತ್ರ ನಿಜ ಈ ಸೌಂಡ್ ಅಂದರೆ ಇಷ್ಟ ಇಲ್ಲ. ಒಂಥರ ಇರಿಟೇಷನ್ ಅನ್ಸುತ್ತೆ. ಅದು RX100. RX ಒಂದು ಟೈಮಲ್ಲ 50 RX ಅಂತ. RX100
RX 100. ನೀವು ಒಂದು ತಗೊಬಿಟ್ರಿ. ದೊಡ್ಡ ಗಾಡಿ ತಗೋಬೇಕು. ಸೌಂಡ್ ಇಲ್ಲದೆ ಇರೋ ಗಾಡಿ ಸೌಂಡ್ ಇಲ್ಲದೆ ಹೋದ್ರೂ ಅದರದ್ದು ಸೌಂಡ್ ಆಗಬೇಕು. ಅಂದರೆ ಲುಕ್ ವೈಸು ಮತ್ತು ಮೈಲೇಜು ಎಲ್ಲ ಅದರಿಂದ ಸೌಂಡ್ ಆಗಬೇಕು. ಸೌಂಡಿಂದ ಸೌಂಡ್ ಆಗಬಾರ್ದು. ಮಕ್ಕಳು ಹಠ ಮಾಡ್ತವೆ ಇವಾಗಿನ ಕಾಲದ ಮಕ್ಕಳು. ಭವಿಷ್ಯ ಅಂತೂ ಚಿಕ್ಕ ವಯಸ್ಸಿನಲ್ಲಿ ಒಂದು ದಿನಕ್ಕೂ ಹಠ ಮಾಡಿಲ್ಲ ಅಲ್ವೇನ್ರಿ? ಒಂದು ಸರಿ ಹಠ ಮಾಡಿ ಇವಾಗೇ ಒಂದು ಸ್ವಲ್ಪ ಅವಳು ಅಂದರೆ ಒಂದೊಂದು ಟೀನೇಜರ್ಸ್ದು ಇರುತ್ತಲ್ಲ, ಹೇರ್ ಕಟ್ಟಿಂಗು ಮಾಡಿಸ್ಲೇಬೇಕು, ನನಗೆ ಈ ಥರದ್ದೇ ಬೇಕು, ಆ ಥರದ್ದೇ ಬೇಕು, ಅದೊಂದು ಸ್ವಲ್ಪ ಇರಿಟೇಷನ್ ಅನಿಸುತ್ತೆ. ಅಷ್ಟೇ ಬಿಟ್ಟರೆ ಇದು ಊಟ ಮಾಡೋದು ಅದೆಲ್ಲ ನಮ್ಗೆ ಅಷ್ಟೊಂದು ಅನಿಸಲ್ಲ. ತಿನ್ನಲಿ ಬಿಡು ಅಂತ ಸುಮ್ಮನಾಗ್ತೀವಿ. ಅಂದರೆ ಹೊರಗಡೆ ತಿಂತಾಳಲ್ಲ, ಅದು ಹೊರಗಡೆ ತಿನ್ನೋದು ಒಳ್ಳೇದಲ್ಲ. ಆದರೂ ಅಷ್ಟೊಂದು ಬೇರೆ ಕೆಟ್ಟ ಹ್ಯಾಬಿಟ್ಸ್ಗಿಂತ ಬಿಡು, ಇನ್ನೇನು ಮಸಾಲೆ ಪುರಿ, ಪಾನಿಪುರಿ, ಮೋಮೋಸ್ ಕೇಳ್ತಾಳೆ ಅಂತ ನಾವು ಸಮಾಧಾನ ಮಾಡ್ಕೋಬೋದು. ಭವಿಷ್ಯನ ಕರ್ಕೊಂಬರೋದಕ್ಕೆ ಅಂತ ಅವ್ರ ಕಾಲೇಜಿಗೆ ಬಂದ್ವಿ. ನಾನು ಸೈಡಲ್ಲಿ ನಿಂತ್ಕೊಂಡಿದ್ದೀನಿ, ಅವಳಿಗೆ ಗೊತ್ತಿಲ್ಲ ನಾನು ಬಂದಿರೋದು. ಅವರಪ್ಪ ಆ ಕಡೆ ನಿಂತಿದ್ದಾರೆ. ಆಯ್ತಾ ಡ್ಯಾನ್ಸ್ ಕ್ಲಾಸು? ನಾಳೆ ನನ್ನ ಡ್ಯಾನ್ಸ್ ಇದೆ ಇಲ್ಲಿ. ಏನು ತಿಂದೆ? ಬನ್ ಸಮೋಸ. ಅಷ್ಟೇನ ತಿಂದಿದ್ದು ಬೆಳಗ್ಗೆಯಿಂದ? ಇವಾಗ ತಿಂದಿದ್ದು ಬನ್ ಸಮೋಸ. ಓಕೆ. ಅಂಕಲು ಯಜಮಾನ್ರಿಗೆ ಫ್ರೆಂಡು ಅಮ್ಮ ಏನೇನೋ ಕಟ್ತಾ ಇದ್ದಾರೆ ಕೈ. ನೋಡು ಅಲ್ಲಿ ಡೋರ್ ನೋಡೋದು. ನನಗನ್ಸುತ್ತೆ ಟೀ ಸ್ಟಾಲ್ ಇರ್ಬೋದು. ಟೀ ಸ್ಟಾಲು ಮತ್ತು ಸ್ನ್ಯಾಕ್ ಸ್ಟಾಲು. ಭವಿಷ್ಯನ ಮನೆಗೆ ಕರ್ಕೊಂಬಂದ್ವಿ. ಇದೇನು ಬೊಟ್ಟನ್ನು ಕಿವಿ ಹತ್ರ ಇಟ್ಕೊಬಿಟ್ರೆ? ಆಗಲೇ ಮುಖ ತೊಳ್ಕೊತಾ ಇದ್ದೆ, ಬಟ್ ಕಳ್ದೋಗುತ್ತೆ ಅಂತ ಹೇಳ್ಬಿಟ್ಟು ಕಿವಿ ಇಲ್ಲಿ ನೋಡಿ ಗೈಸ್. ನಾನೊಂದು ಐಡಿಯಾ ಹೇಳ್ಕೊಡ್ತೀನಿ. ಬೊಟ್ಟನ್ನ ಇಲ್ಲಿ ಎಲ್ಲೋ ಇಟ್ಕೋಬೋದು. ಇಲ್ಲಿ ಇಟ್ಕೊಳ್ಳಿ, ಆವಾಗ ಕನ್ನಡಿ ನೋಡ್ಕೊಂಡಾಗ ಇಲ್ಲಿದೆ ಅಂತ ಗೊತ್ತಾಗುತ್ತೆ. ಇರೋದ್ಬಿಟ್ಟು ತಿರ್ಗಾ ಇಟ್ಕೊಂಡ್ಬೋದು. ಇವಾಗ ನಾನು ರೆಡಿ ಆಗ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿರೋದು ಉಟ್ಕೋತಾ ಇರೋದು ಸ್ಯಾರಿ. ಸೊ ಇವೆರಡು ಉಟ್ಕೋತಾ ಇದ್ದೀನಿ ಗೈಸ್ ರಿಸೆಪ್ಷನ್ಗೆ. ನಾವು ರಿಸೆಪ್ಷನ್ಗೆ ಹೋಗ್ತಾ ಇರೋದು ಗೈಸ್. ಸೊ ಫಸ್ಟು ಮುಖ ತೊಳ್ಕೊಂಡು ಸಿಗ್ತೀನಿ. ಇವಾಗ ಸದ್ಯಕ್ಕೆ ಹಿಂಗೆ ರೆಡಿ ಆಗಿದ್ದೀನಿ ಗೈಸ್. ಐಬ್ರೋ ಮಾಡಿದ್ದೀನಿ ಮತ್ತು ಒಂದು ಸ್ವಲ್ಪ ಐ ಶ್ಯಾಡೋ ಹಚ್ಚಿದ್ದೀನಿ. ಒಂದು ಸ್ವಲ್ಪ ಆರೆಂಜ್ ಆ್ಯಂಡ್ ಮರೂನ್ ಕಲರ್ ಹಚ್ಚಿರೋದು. ಆ್ಯಂಡ್ ಲಿಪ್ ಲೈನರ್ ಡಾರ್ಕೆಸ್ಟ್ ಮರೂನ್ ಹಚ್ಚಿದ್ದೀನಿ. ಆ್ಯಂಡ್ ಐಲೈನರ್ ಹಚ್ಚಿದ್ದೀನಿ, ಮಸ್ಕಾರ ಹಚ್ಚಿದ್ದೀನಿ, ಸ್ವಲ್ಪ ಚೀಕ್ ಬ್ಲಷ್ ಹಚ್ಚಿದ್ದೀನಿ. ಆ್ಯಂಡ್ ನಾನು ಹಚ್ಚಿರೋದು ನಿವ್ಯಾ ಕ್ರೀಮ್ ಹಚ್ಚಾದ್ಮೇಲೆ ಬಾದಾಮ್ ಆಯಿಲ್ ಹಚ್ಬಿಟ್ಟಿದ್ದೀನಿ ಮುಖಕ್ಕೆ. ಸ್ವಲ್ಪ ಗ್ಲಾಸಿ ಆಗಿರಲಿ ಮುಖ ಅಂತ ಹೇಳ್ಬಿಟ್ಟು ಇವಾಗ ನಾನು ಲಿಪ್ಗೆ ಲೈಟ್ ಪಿಂಕ್ ಕಲರ್ದು ಚೀಕ್ ಬ್ಲಷನ್ನೇ ಒಂಚೂರು ಹಚ್ಕೊಂಬಿಟ್ಟು ಅದ್ರ ಮೇಲೆ ಇದು ಗ್ಲಾಸ್ ಇರುತ್ತಲ್ಲ, ಈ ಗ್ಲಾಸ್ ಹಚ್ಬಿಡ್ತೀನಿ ಅಷ್ಟೇ ಗೈಸ್. ಆ ಸ್ಯಾರಿ ಉಟ್ಕೊಂಡು ಸಿಗ್ತೀನಿ. ಇವಾಗ ಸದ್ಯಕ್ಕೆ ಈ ಸ್ಯಾರಿ ಉಟ್ಕೊಂಡಿದ್ದೀನಿ. ಓಕೆ, ಇದು ಎಂಬ್ರಾಯ್ಡ್ರಿ ಇಲ್ಲ, ಇದು ಬ್ಲೌಸ್ ಹೊಲಿಸಿದ್ದು ಕನ್ಯಾ ಅವ್ರ ಹತ್ರ. ಆ್ಯಂಡ್ ಇಲ್ಲಿ ವರ್ಕ್ ಮಾಡ್ಕೊಂಡಿರೋದಲ್ಲ ನಾನೇ ಗೈಸ್. ಇದು ಹಾರ್ಟ್ ದಿಸ್ ಒನ್. ಮತ್ತು ಬ್ಯಾಕು ಅಷ್ಟೇ, ಬ್ಯಾಕ್ ಆಮೇಲೆ ತೋರಿಸ್ತೀನಿ ತಾಳಿ ಹೇಗಿದೆ ಅಂತ ಗೈಸ್. ಇವಾಗ ಸದ್ಯಕ್ಕೆ ಹಿಂಗೆ ರೆಡಿ ಆಗಿದ್ದೀನಿ ಗೈಸ್. ಓಕೆ, ಇವಾಗ ಹೊರಡೋಣ. ನಾನು ಭವಿಷ್ಯ ಹೆಂಗೆ ಕಾಣಿಸ್ತಾ ಇದ್ದಾಳೆ ತೋರಿಸ್ತೀನಿ. ನಮ್ಮ ಯಜಮಾನ್ರು ನೋಡಿ
ಯಜಮಾನ್ರೆ ಬನ್ರಿ ಇಲ್ಲಿ ಒಂದ್ಸರಿ ತೋರಿಸ್ರಿ. ಇಲ್ಲಿ ಇಲ್ಲಿ ನೋಡಿ ಗೈಸ್, ಗೊತ್ತಾಯ್ತಾ ಹೆಂಗೆ ಕಾಣಿಸ್ತಿದ್ದಾರೆ ನೋಡಿದ್ರ? ಇವತ್ತು ಬಂದಾದ್ಮೇಲೆ ಪಾಪ ದೃಷ್ಟಿ ತೆಗಿಬೇಕಾಗುತ್ತೆ ಅವ್ರಿಗೆ. ಎದೊಳಮ್ಮ ಹಿಂಗೆ ಕಾಣಿಸ್ತದಲ್ಲ ಭವಿಷ್ಯ. ರಕ್ಷಿತಾ ಎಂಗೇಜ್ಮೆಂಟ್ದಿದ್ದು ಡ್ರೆಸ್ ನನಗೆ ರೀಲ್ಸ್ ಕೊಡ್ತೀಯಾ? ಡ್ಯಾನ್ಸ್ ಗೈಸ್, ನಮ್ಮ ಭವಿಷ್ಯ ಶೂಸ್ ಹಾಕೋತಾ ಇದ್ದಾಳೆ ಗೈಸ್. ಎಲ್ಲರೂ ನೋಡಿದ್ದೀರಾ ಎಷ್ಟು ಕೂಲಾಗೆ, ಎಷ್ಟು ಆರಾಮ್ಸೆ ಇರುತ್ತೆ ಇವಾಗ ಅವಳಿಗೆ ಓಡಾಡಬೇಕಾದ್ರೆ. ಆ್ಯಂಡ್ ಎನ್ವೆಲಪ್ ರೆಡಿ ಆಗಿದೆ. ಮುಯ್ ಮಾಡಬೇಕು ಗೈಸ್. ಹೆಲ್ಮೆಟ್ ಏನಿಲ್ಲ ಗೈಸ್. ಇಲ್ಲಿಂದ ಒಂದು 3/4 ಕಿಲೋಮೀಟ್ರು ಇಲ್ಲ ಗೈಸ್, ಒಂದು ಅರ್ಧ ಕಿಲೋಮೀಟ್ರ್ ಒಳಗಡೆ ಸಿಕ್ಬಿಡುತ್ತೆ. ನಡೀರಿ ಗೈಸ್, ಹೋಗೋಣ ಬಾಮ್ಮ. ಆಗಲೇ ರೀಚ್ ಆಗಿ ಹೋಗಿದ್ವಿ ಗೈಸ್. ಆಲ್ರೆಡಿ ಇದ್ದೀವಿ ನಾವು. ನಿಧಾನ. ಗೈಸ್, ಎಷ್ಟೊಂದು ಥರ ಇದೆ ತಿನ್ನೋದಕ್ಕೆ. ಏನು ತಿನ್ಬೇಕಂತ ಗೊತ್ತಾಗ್ತಾ ಇದೆ. ಚೆನ್ನಾಗಿದೆ ಗೈಸ್. ಹೂ ಇಸ್ ಇಟ್? ರೋಸ್ ಇದೆ ಇಂಡಿಯಾ ಗೈಸ್. ನಮ್ಮ ಭವಿಷ್ಯ ಮೊಬೈಲಲ್ಲಿ ಮುಳುಗೋಗ್ಬಿಟ್ಟಿದ್ದಾಳೆ. ಅವಳಿಗೆ ಮನೆಗೆ ಹೋಗ್ಬೇಕಂತೆ. ಬಿಕಾಸ್ ಹರ್ ಡ್ರೆಸ್ ಇಸ್ ಅನ್ಕಂಫರ್ಟೇಬಲ್ ಫಾರ್ ಹರ್. ಹೊಲಿಸ್ಕೊಳ್ಬೇಕಾದ್ರೆ ಅವಳಿಗೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ಇವಾಗ ಒಂದು ಸರಿ ಹಾಕ್ಕೊಂಡಾಯಿತು, 2 ಸರಿ ಹಾಕ್ಕೊಂಡಾಯಿತು, 3ನೇ ಸರಿಗೆ ಅವಳಿಗೆ ಬಟ್ಟೆ ಚುಚ್ತಾ ಇದೆ. ಗೈಸ್, ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ತುಂಬ ಲೇಟ್ ಆಗಿಲ್ಲ, ಬಟ್ ಬೇಗ ಹೋಗೋಣ ಮನೆಗೆ ಅಂತ. ಗೈಸ್, ಇದು ಬ್ಯಾಕ್ಗ್ರೌಂಡ್ ನೋಡಿ ಎಷ್ಟು ಚೆನ್ನಾಗಿದೆ. ವಾವ್, ಇದೆಷ್ಟು ಚೆನ್ನಾಗಿದೆ ಅಲ್ಲ ಗೈಸ್. ಇವಾಗ ತಾನೇ ಮನೆಗೆ ಬಂದ್ವಿ. ಆ್ಯಂಡ್ ಚೆನ್ನಾಗಿತ್ತು ಗೈಸ್ ಮದುವೆ. ಅಂದರೆ ರಿಸೆಪ್ಷನ್ ಚೆನ್ನಾಗಿತ್ತು. ಡ್ಯಾನ್ಸ್ ಎಲ್ಲ ಆಡ್ತಿದ್ರು ಅಲ್ಲಿ. ಫುಲ್ ಎಲ್ಲ ರೆಕಾರ್ಡ್ ಮಾಡಲಿಲ್ಲ, ಒಂದು ಚಿಕ್ಕ ಗ್ಲಿಮ್ಸ್ ಮಾತ್ರ ರೆಕಾರ್ಡ್ ಮಾಡಿದೆ. ಆ್ಯಂಡ್ ಫುಡ್ ವಾಸ್ ಆಲ್ಸೋ ವೆರಿ ನೈಸ್. ಏನು ಬೇಕೋ ಅದನ್ನು ಮಾತ್ರ ತಿಂದ್ವಿ. ಆ್ಯಂಡ್ ಭವಿಷ್ಯಂಗೆ ಒಂದು ಸ್ವಲ್ಪ ಅನ್ಕಂಫರ್ಟೇಬಲ್ ಇತ್ತು ಡ್ರೆಸ್ಸಿಂದ. ಸೊ ಅದರಿಂದ ಒಂದು 1/2 ಅವರ್ ಮುಂಚೆ ಬಂದ್ವಿ. ಅದರ್ವೈಸ್ ಇನ್ನೊಂದು ಸ್ವಲ್ಪ ಓದಿರ್ತಾ ಇದ್ವಿ ಅಷ್ಟೇ. ಇವತ್ತಿನ ದಿನ ತುಂಬ ಬ್ಯುಸಿಯಾಗಿತ್ತು ನಮಗೆ. ಬಟ್ ನಿಮಗೆ ನೆನ್ನೆ ಇವತ್ತು 2 ವ್ಲಾಗು ಸೇರಿಸಿ ನಾನು ಅಲ್ಲಲ್ಲ ನೆನ್ನೆ ವ್ಲಾಗ್ ಹಾಕಿದ್ನಲ್ಲ, ಮತ್ತು ಇವಾಗ ಹಾಕಿದ್ದೀನಲ್ಲ, ಅದನ್ಬಿಟ್ಟು ಒಂದು ದಿನ ನಮ್ಮದು. ಸೊ ಸ್ವಲ್ಪ ಬ್ಯುಸಿ ಡೇ ಇತ್ತು. ಚೂರು ಮೈಕೈ ನೋವು ಥರ ಅನ್ನಿಸ್ತಾ ಇದೆ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಸ್ವಲ್ಪ ಈ ವ್ಲಾಗು ಗೆಟ್ ರೆಡಿ ವಿತ್ ಮೀ ಥರ ಇತ್ತು. ನಾನು ಟ್ರೈ ಮಾಡಬೇಕು ಗೆಟ್ ರೆಡಿ ವಿತ್ ಮೀ ಅದೆಲ್ಲ ಬ್ಲಾಗ್ಸನ್ನ ಟ್ರೈ ಮಾಡ್ತೀನಿ. ಬಿಕಾಸ್ ಹೊಸ ಬಟ್ಟೆಗಳು ಇದ್ದಾವೆ. ಸೊ ಹಾಕ್ಕೊಂಡು ಟ್ರೈ ಮಾಡಿ ಒಂದು ವ್ಲಾಗ್ ಅದನ್ನು ಮಾಡಿಬಿಟ್ಟು ಹಾಕ್ತೀನಿ. ಸೊ
ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. Until next time, take care. Bye bye. See you guys. Thank you so much for watching our vlog. Bye bye guys.